ಅಸಲಿಗೆ ತಕ್ಕಂತೆ ಎಂದೆಲ್ಲ ನಾಳೆ ನನ್ನ ಕಪಟ ಕುತಂತ್ರ ನಾಟಕದಲ್ಲಿ ಸಜಿದ್ದಾರೆ ನನ್ನ ಎದುರು ಕಲಿಯುಗದ ಕಾಲನಾಯಕತೆ ಬಯಸಿದ ಹೆಣ್ಣು ಮನದಾಳ ಎಂಬಂತೆ ನೀವಷ್ಟರಲ್ಲಿ ಬಂದಿಯಲ್ಲ. ನನ್ನನ್ನು ನೀವು ನೆನೆದ್ರ? ಹೌದು, ನಿನ್ನನ್ನು ನೆನೆಯಲು ಕಾರಣವೇನು? ಆಗ್ಬೇಕಿತ್ತೆ. ನನ್ನೇಕೆ ನೆನದಿ ಎಂದಿಯಲ್ಲ, ಈ ನಿನ್ನ ರೂಪಯವನ್ನು ಕಂಡು ಎಂತ ಗಂಡಾಣರು ನೆನೆಯಾವಲ್ಲ. ಹೆಣ್ಣಿಗೆ ರೂಪ ಇರೋದೇ ತಪ್ಪ? ತಪ್ಪಲ್ಲ, ನಿಮ್ಮಂತ ಹುಡುಗಿಯರಿಗೆ ರೂಪಲಾವಣ್ಯ ಇಲ್ಲದಿದ್ದರೆ ನಮ್ಮಂತವರ ಗತಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥ ಹೇಳ್ತಾ ಕುಳಿತರೆ ಅರ್ಥ ಆಗುವುದಿಲ್ಲ. ನಿಮ್ಮ ತಾಯಿಯ ಸಾರು ತೆಗೆದುಕೊಂಡು ನನಗೇನು ಮಾಡ್ಬೇಕಾಗಿಲ್ಲ. ಹೇಳ್ಬೇಕು, ಸುಮ್ಮನೆ ದಾರಿ ಈ ಜಯರಾಯನ ಕಾಮನ ಪುತ್ತನ್ನು ನೆಟ್ಟಿಸಿದ ಈ ನಿನ್ನ ಸೌಂದರ್ಯ ರಚನೆಯನ್ನು ತರುವವರೆಗೂ ನಿನ್ನ ಮನೆ ನಾನು ಏನಂತ ನೀನು ಕೇಳಿದರೆ ನಿನ್ನನ್ನು ಸುಖದ ಸಂಪತ್ತಿಗೆ ಬೆಂಕಿ ಹಾಕ ನಿನ್ನ ಸುಖದ ಸುಪ್ಪತ್ತಿಗೆ. ಒಂಟು ಹೆಣ್ಣನ್ನು ನೋಡಿ ಈ ರೀತಿ ಕೈ ಮಾಡಿ ಕರೆಯಲು ಬರ್ತಾ ಇರುವಲ್ಲ, ನಿನಗೆ ಈ ಬೇಟೆಗಾರ ಪುಟ್ಟು ನಿಮ್ಮಂತ ವಿದ್ಯಾವಂತರು ಉನ್ನತ ಸ್ಥಾನದಲ್ಲಿರುವ ಈ ಊರಲ್ಲಿ ಒಳ್ಳೆಯ ಹೆಸರಿರುವ ನಿಮ್ಮ ಬಾಯಲ್ಲಿ ಇಂಥ ಶಬ್ದವೇ? ನಿಮ್ಮ ಬಾಯಲ್ಲಿ ಇಂಥ ಶಬ್ದ ಕೇಳಿ ನನಗೆ ಬೇಸರವಾಗ್ತಾ ಇದೆ. ಬೇಸರವಾಗುತ್ತಿದೆಯೇ? ಆಗಲಿ, ಆದರೆ ನಮ್ಮಂತ ರಸಿಕರಿಗೆ ಸಂತೋಷ. ಪ್ರಯೋಜನವಿಲ್ಲ. ಪುಷ್ಪದಂತೆ ಅರಳಿ ನಿಂತ ಚಂದುಡಿಯನ್ನು ಕಾಮಕ ನಿಂತು ಮಾತನಾಡು. ನೋಡು, ನೀನು ಬರೋ ತಕ್ಷಣ ನನಗೆ ಬಂದು ಶರಣ ಹಾಕಲು ನಾನೇನು ನೀನು ಎಂಟುಕೊಂಡು ನೆತ್ತಿಗೆರಿದ್ರೆ ಮೇಷರಲ್ಲಿ ಹೋಗಿ ತೀರ್ಕೋ. ಒಂಟಿ ಹೆಣ್ಣನ್ನು ಕರೆದು ಈ ರೀತಿ ಕೈ ಮಾಡಲು ಬಂದ್ರೆ ಸಮಾಜದ ಗರ್ತಿರೋ ನಿನ್ನನ್ನು ಹಾಡು ತಿನ್ನುತ್ತಾರೆ. ಸಮಾಜದಲ್ಲಿ ಅಂತಿಂತ ಗರತಿ ಏನಿರುವರು ನಿನಗೆ ಗೊತ್ತೇ? ಹೆಸರಿಗೆ ತಾಯಿ ಕಟ್ಟಿಸಿಕೊಂಡ ಗಂಡನನ್ನೇ ಬಿಟ್ಟು ಹೆಂಡನೊಂದಿಗೆ ಸರಸು ಮಾಡುವ ಸತಿ ಸುಳಿಯುತ್ತಿಲ್ಲ. ಸಮಾಜದ ಅತಿಥಿಯನ್ನು ಅಣ್ಣ ಎಂದು ಸತ್ಕರಿಸಿ ಯಾರೂ ಇಲ್ಲದ ಸಮಯ ನೋಡಿ ಅವರೊಂದಿಗೆ ಕಾಮದ ಸುಖ ಪಡೆಯುವ ಹೆಣ್ಣುಗಳಷ್ಟಿಲ್ಲ. ಏನಿಲ್ಲ ಕಟ್ಟ ಸಮಾಜ. ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಹೇಳಬೇಕು. ಸಣ್ಣ ಪ್ರಿಯತಮನೊಡನೆ ಗಾರ್ಡನ್ನಲ್ಲಿ ಬಿಟ್ಟು ಒದ್ದಾಡಿ ಬರಬೇಕು. ಏನಿಲ್ಲ ಹಾಳು ಸಮಾಜದಲ್ಲಿ ಗಂಡನಿಗೆ ಕಟುಕು ರೊಟ್ಟಿ ಚಟ್ನಿ ತಿನ್ನಿಸಿ ಮೆಂಡನಿಗೆ ಹಾಲು ಸಕ್ಕರೆ ಉಂಟು ಏನಿಲ್ಲ ಸಮಾಜದ ಗರತೆ ಆದಾಗ ಯಾವ ಮಾತಿನಿಂದ ಎದ್ದು ಬಂದು ಎಂದು ತಿನ್ನುವರು ಏನಿಲ್ಲ ಹೊಲಸುತ್ತ ಕರ್ಮಚಾಡಲ್ಲ ಎಷ್ಟು ಬಾಯಿ
ನಾಚಿಕೆ ಆಗೋದ್ರೆ ನಿನ್ನ ಬೇಸ ಜನ ನನಗೇನ್ ಬೇಕಾದ್ರೂ ಅನ್ನು, ಆದ್ರೆ ಈ ಸಮಾಜದ ಜನರಿಗೆ ಮಾತಾಡಿದ್ರೆ ನೀನು ಸರ್ವನಾಶವಾಗಿ ನೀನು ಒಂದು ಹೆಣ್ಣು, ನೀನು ನಿನ್ನನ್ನು ಜನ್ಮ ಕೊಟ್ಟವಳು ಒಂದು ಹೆಣ್ಣು, ನಿನಗೆ ಬಾಯಿ ತುಂಬ ಅಣ್ಣ ಅಂತ ಕರೆಯುವ ಒಂದು ಹೆಣ್ಣು, ಮದುವೆಯಾಗಿ ಮುಂದೆ ನಿನ್ನ ಮಾವ ಎಂದು ಕರೆಯುವ ಒಂದು ಹೆಣ್ಣು, ಹುಟ್ಟಿ ನಿನ್ನ ಅಪ್ಪ ಎಂದು ಕರೆಯುವ ಒಂದು ಹೆಣ್ಣು ಮರೆಯಬೇಡ. ನೀನು ಮಾತನಾಡಲು ಬಿಟ್ಟಿದ್ದೆ ಅಂತ ಯಾರ ಸರ್ವನಾಶವಾಗುತ್ತದೆ ಅಂತ ಈಗ ನೋಡಿದೆ ಅಂತ ಸೈಲ. ಈ ಘೋರವಾದ ಅರಣ್ಯ ಮಧ್ಯದಲ್ಲಿ ಏಕಾಂಗಿಯಾಗಿ ನನ್ನ ಬಳಿಯಲ್ಲಿ ಸಿಕ್ಕು ಬಿದ್ದಿದ್ದೆ. ನಿನ್ನನ್ನು ಯಾವ ಮಾತು ಬರಬರಂತೆ ಮಗ ನನ್ನನ್ನು ಸಹಕರಿಸುವ ದಯವಿಟ್ಟು ನಿಮಗೆ ಮಾಡಿಕೊಡ್ತೇನೆ. ನನ್ನ ಸೀನವನ್ನು ಹಾಳು ಮಾಡಿದೆ. ನನ್ನನ್ನು ನಿಮ್ಮ ತಂಗಿಯನ್ನು ಬಿಟ್ಟುಕೊಡುವೆ, ನಿಮ್ಮ ಕಾಲಿಗೆ ಬಿಡ್ತೇನೆ. ನಿಮ್ಮ ಪ್ರಕಾರ ಕಂಡ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿಯರೆಂದು ತಿಳಿದರೆ ಈ ಜಗತ್ತಿನಲ್ಲಿ ಕಾಮ ಎಂಬ ಶಬ್ದವೇ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಕಾಮ ಎಂಬ ಶಬ್ದ ಅಜರಾಮವಾಗಿ ಉಳಿಯಬೇಕಾದ ನಿನ್ನಂತ ಸುಂದರ ಯುವತಿಯರನ್ನು ನಮ್ಮಂತವರು ಅನುಭವಿಸಲೇಬೇಕು. ಇಂಥ ದಟ್ಟಣದಲ್ಲಿ ಸಿಕ್ಕ ಏಕಾಂಗಿ ಸಿಕ್ಕ ಮೇಲೆ ಬಲಾತ್ಕಾರ ಮಾಡ್ತೀಯಲ್ಲ, ಹೆಚ್ಚಿಗೆ ಬಗಳಬೇಡಲೇ ಕುಂದೆ, ಹೆಚ್ಚಿಗೆ ಬಗಳಿದರೆ ನಾನಾರೆಂಬುದು ನನಗೆ ಚೆನ್ನಾಗಿ ಗೊತ್ತಿಲ್ಲ. ಸುಮ್ಮನೆ ಬಲ್ಲದವರಿಗೆ ಸುಂಕವಿಲ್ಲದವರಿಗೆ ಎಲ್ಲವಾದರೆ ಮಗನೇ ಏನು ಬರುವುದೇ ನಿಮ್ಮಂತ ನನಗೆ ತಕ್ಕ ಪಾಠ ಕಲಿಸಲು ಈ ಊರಿಗೆ ಹೊಸದಾದ ಪರ್ಮನೆಂಟ್ ಆದ ACP ಬಾಲರಾಜ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಇಡೀ ಕರ್ನಾಟಕ ನೀರು ಕುಡಿದು ಬಂದ ನನಗೆ ನನ್ನ ಮುಂದೆ ನಿನ್ನ ನಡೆಯಲಾರದು. ಹೊರಟು ಹೋಗು. ಏನು ಆದರೆ ನನ್ನ ಪುಸ್ತಕದಿಂದ ಒಂದನ್ನು ಬಿಡುವನು ಎಲ್ಲರ ಮುಂದೆ ಸೀಳಿ ಬಿಡುತ್ತದೆ. ನಿನ್ನನ್ನು ಎಲ್ಲಿ ಯಾವಾಗ ಏನು ಬರಬೇಕೆಂಬುದು ನನಗೆ ಚೆನ್ನಾಗಿ ತುಂಬಾ ಧನ್ಯವಾದಗಳು. ನನ್ನ ಹೆಸರು ಶೈಲ ಅಂತ. ನಾನು ದಿನೇಶನ ತಂಗಿ. ದಿನೇಶ್ ಅಂದ್ರೆ ನನ್ನ ಮಿತ್ರ ಸಂಗಮೇಶನ ಹೌದಲ್ವಾ? ಒಂದು ವೇಳೆ ನೀವು ಬರ್ತಿದ್ರೆ ಕಾಮಕಾರ ನನ್ನ ಶೀಲವನ್ನೇ ಹಾಳು ಮಾಡ್ತಿದ್ದ. ಸರಿಯಾದ ಸಮಯಕ್ಕೆ ಬಂದು ನನ್ನ ಸೀಲ ಮಾನವನ್ನು ಕಾಪಾಡಿದ್ರ ಈ ಋಣವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಿಮಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ನಿಮ್ಮಂತ ಅಪ್ಪ ಕುಡಿಯುವ ಮಹಿಳೆಯರ ರಕ್ಷಣೆ ಮಾಡಬೇಕಾಗಿ